ಸಿದ್ದರಾಮೇಶ್ವರ ಜಯಂತಿ ಯಶಸ್ವಿಗೆ ಭೋವಿ ಸಮುದಾಯದ ಮುಖಂಡರ ಮನವಿ. ನ್ಯೂಸ್5ಗೆ ಸ್ವಾಗತ. ಭೋವಿ ಸಮುದಾಯದ ಗುರುಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ 14ರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಸಮುದಾಯದ ಎಲ್ಲರೂ ಪಕ್ಷಭೇದ ಮರೆತು ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಭೋವಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ಹೇಳಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ. ಎಂ.ಸಿ. ಸುಧಾಕರ್ ಭಾಗವಹಿಸಲಿದ್ದಾರೆ. ಸಚಿವರಿಗೆ ಸಮುದಾಯದ ಮುಖಂಡರ ವತಿಯಿಂದ ಭೋವಿ ಭವನ ಹಾಗೂ ಸಮುದಾಯದ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡಿಕೊಡಲಾಗುವುದು ಅಂತ ಹೇಳಿದರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಸುಧಾಕರ್ ಅವರ ಗಮನಕ್ಕೆ ನಾವೆಲ್ಲರೂ ಸೇರಿ ಹೋಗಿ ಅವರ ಗಮನಕ್ಕೆ ತಂದು ಎಲ್ಲ ನಮ್ಮ ಕುಲ ಬಾಂಧವರು ಮಂಗಳವಾರ 1 ಗಂಟೆಗೆ ಈ ಟಿ ಪಿ ಎಸ್ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ತೀರ್ಮಾನ ಮಾಡಿರ್ತಾರೆ. ಆದ್ದರಿಂದ ಎಲ್ಲ ನಮ್ಮ ಭೋವಿ ಜನಾಂಗಕ್ಕೆ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ. ಅದರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲ ಬಾಂಧವರು ಆ ಕಾರ್ಯಕ್ರಮವನ್ನು ತಪ್ಪದೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನಮ್ಮ ಕುಲ ಬಾಂಧವರಿಗೆ ಏನು ಬಂಡೆ ಹೊಡೆದಿರ್ತಕ್ಕಂಥದ್ದು, ಜಮೀನಿನ ಸಾಗುವಳಿ ಚೀಟಿಗೆ ದರಖಾಸ್ತಿಗೆ ಅರ್ಜಿ ಹಾಕ್ಕೊಂಡಿರುವಂಥ ಸಮಸ್ಯೆಗಳು, ಹಾಗೂ ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಮತ್ತು ಸಮುದಾಯ ಭವನ ಬೇಡಿಕೆ ಇದೆ. ಎಲ್ಲರಿಗೂ ಬೇಕು ಅಂತ ಆಸೆನೇ ಇದೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಕುಲ ಬಾಂಧವರಿಗೂ ಸಹ ಒಂದು ಬೇಡಿಕೆ ಇದೆ. ಆದ್ದರಿಂದ ಅದನ್ನು ನಮ್ಮ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಡೋದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ, ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಈ ಒಂದು 24-25ನೇ ಸಾಲಿನ ಅತಿ ಉನ್ನತ ಶ್ರೇಣಿಯಲ್ಲಿ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಆ ಸಮುದಾಯ ಇದರಿಂದ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಿರಿಯರಾದಂಥ ಕೆಲವರು ಹಿರಿಯ ಮುಖಂಡರಿಗೆ ಅವ್ರಿಗೂ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಮುಖ್ಯ ಅತಿಥಿಯಾಗಿ ಬರ್ತಕ್ಕಂಥ ಉನ್ನತ ಸಚಿವರಿಗೆ ಅಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಕುಲ ಬಾಂಧವರು, ತಾಲೂಕಿನೆಲ್ಲ ಕುಲ ಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.